ಮೇಘಾ ಶೆಟ್ಟಿ ಜೊತೆ ಸಖತ್ ಮಾತು ರ್ಯಾಪಿಡ್ ಫೈರ್ ಸಖತ್ತಾಗೆ ಶುರು ಮಾಡೋರಿದ್ದೀವಿ ಈಗ. ಎಸ್ ರೆಡಿನಾ ಮೇಘಾ? ಎಸ್ ಯೇ ಓಕೆ. ಬಾಯ್ ಫ್ರೆಂಡ್ ಅಥವಾ ಹಸ್ಬೆಂಡ್, ಇದೆಲ್ಲ ಪ್ರಶ್ನೆಗಳು ದಿಸ್ ಆರ್ ದ್ಯಾಟ್, ಇದ ಅದ ಅಂತಾನೆ ಇರುತ್ತೆ. ಓಕೆ, ಬಾಯ್ ಫ್ರೆಂಡ್ ಅಥವಾ ಹಸ್ಬೆಂಡ್? ಹಸ್ಬೆಂಡ್. ಸ್ವೀಟ್ ಅಥವಾ ಸೆಕ್ಸಿ? ಸ್ವೀಟ್. ಓಕೆ. ಲವ್ ಅಥವಾ ರೊಮ್ಯಾನ್ಸ್? ಲವ್. ಸಿನಿಮಾ ಅಥವಾ ಸೀರಿಯಲ್? ಎರಡು. ಗೋಲ್ಡನ್ ಸ್ಟಾರ್ ಅಥವಾ ಅನಿರುದ್ಧ್? ಇಬ್ರು. ಅದ್ ಹೇಗೆ ನೀವು ನೋಡಿ ಹೇಗೆ ರೆಡಿ ಮಾಡ್ಕೊಂಡಿದ್ರ ಪ್ರಶ್ನೆನ? ರಮ್ಯಾ ಅಥವಾ ರಾಧಿಕಾ ಪಂಡಿತ್? ಇಬ್ರು. ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್? ಲವ್ ಕಮ್ ಅರೇಂಜ್. ಲಿವಿಂಗ್ ರಿಲೇಶನ್ಶಿಪ್ ಅಥವಾ ಮ್ಯಾರೇಜ್ ಲೈಫ್? ಮ್ಯಾರೇಜ್ ಲೈಫ್. ಇನ್ ಲವ್ ಮೇಘಾ ಶೆಟ್ಟಿ ಅಥವಾ ಸಿಂಗಲ್? ಸಿಂಗಲ್. ಮಾಸ್ ಅಥವಾ ಕ್ಲಾಸ್ ಮೇಘಾ? ನನಗೆ ಎರಡು ಟೈಪ್ ಇಷ್ಟ. ಹಾಟ್ ಅಥವಾ ಸ್ವೀಟ್? ನಾನ್ ಸ್ವೀಟ್. ಶಾಪಿಂಗ್ ಮಾಡೋದು? ಏನ್ ಕ್ವಶನ್ ಅದು? ಅದೇ, ಹಾಟ್ ಅಥವಾ ಸ್ವೀಟ್? ಹಾಟ್. ನನಗೆ ಹಾಟ್. ಓಕೆ, ಸ್ವೀಟ್. ಶಾಪಿಂಗ್ ಮಾಡೋಕೆ ಹೋಗಿ ಮಾಡೋದು ಇಷ್ಟನಾ, ಆನ್ಲೈನ್ ಶಾಪಿಂಗ್ ಇಷ್ಟ? ನಂಗೆ ಹೋಗಿ ಮಾಡೋದು ಇಷ್ಟ. ಪಾನಿಪುರಿ ಆರ್ ಬರ್ಗರ್? ಪಾನಿಪುರಿ. ಪಾನಿಪುರಿ. ನಿಜವಾಗ್ಲೂ ಎಲ್ಲರೂ ಕೂಡ ಇಲ್ಲಿವರೆಗೆ ಜೊತೆಯಲ್ಲಿ ಮೇಘನ ಹೇಗೆ ಇಷ್ಟಪಟ್ಟಿದಾರೋ ಹಾಗೆ ಆಯ್ಕೆಗಳನ್ನ ಮಾಡಿದ್ದಾರೆ. ಅದಕ್ಕೆ ಯಾವುದಕ್ಕೂ ಫೋರ್ಸ್ ಮಾಡಿಲ್ಲ. ಸೊ ಅವರ ಆಯ್ಕೆ ಅವ್ರ ಇಷ್ಟ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಸ್ವೀಟ್ ಗರ್ಲ್ ಮೇಘಾ ಶೆಟ್ಟಿ. ಮೇಘಾ 2023 ಹೇಗಿರ್ಬೋದು ಅನ್ನೋ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಾ? ಹೋಪ್ಸ್? ನಾನು ನಿಜ ಹೇಳ್ಬೇಕಂದ್ರೆ ನಾನು ಯಾವ್ದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ಟು ಬಿ ಹಾನೆಸ್ಟ್ ಅಲ್ಲ. ಸೊ ಬಂದದನ್ನ ಸ್ವೀಕರಿಸ್ತೀನಿ. ಡೆಫಿನೆಟ್ಲಿ ನನಗೇನ್ ದೇವ್ರು ಕೊಡ್ತಾರ ಅದಕ್ಕೆ ನಾನು ಶ್ರಮ ವಹಿಸಿ ನನ್ನ ಕೈಲಿ ಮೀರಿದ ಪ್ರಯತ್ನ ನಾನು ಹಾಕಿ ಕೆಲಸ ಮಾಡ್ತೀನಿ. ಮೇಘಾ ಡಯಟ್ ಸೀಕ್ರೆಟ್ ಏನು ಮೇಘಾ ನಿಮ್ದು? ನಿಜ ಹೇಳ್ಬೇಕಂದ್ರೆ ನಾನು ಡಯಟ್ ಮಾಡಲ್ಲ. ನಾನು ನೋಡ್ದೆ, ಬಟ್ ನೀವು ಇಲ್ಲಿ ಬಂದಾಗ ಕಾಫಿ ಕುಡಿತೀರಾ ಇಲ್ಲ, ಐಸ್ ಕ್ರೀಮ್ ತಿಂತೀರಾ ಇಲ್ಲ? ಅದು ಆಕ್ಚುಲಿ ಏನ್ ಗೊತ್ತಾ, ನೀವು ಐಸ್ ಕ್ರೀಮ್ ತಂದಿದ್ದು ಕುಲ್ಫಿ ಐಸ್ ಕ್ರೀಮ್, ಅದು ಕಡ್ಡಿ ಐಸ್ ಕ್ರೀಮ್ ಅಲ್ವಾ. ಸೊ ನಂಗೆ ಅಷ್ಟು ಡೀಸೆಂಟ್ ತಿನ್ನಕ್ ಬರಲ್ಲ. ನಾನ್ ತಿನ್ನಕ್ ಶುರು ಮಾಡಿದ್ರೆ ಬಾಯೆಲ್ಲ ಮಾಡ್ಕೋತೀನಿ, ಬಟ್ಟೆ ಎಲ್ಲ ಮಾಡ್ಕೋತೀನಿ. ಸೊ ಹಾಗಾಗಿ ನಾನು ಬೇಡ ಅಂದೆ. ಕಾಫಿ ಯಾಕೆ ಅಂತಂದ್ರೆ ನಂಗೆ ತುಂಬಾ ಬಾಡಿ ಸ್ವಲ್ಪ ಹೀಟ್ ಆಗಿ ಪಿಂಪಲ್ಸ್ ಎಲ್ಲ ಶುರು ಆಗ್ಬಿಟ್ಟಿದೆ ಫೇಸಲ್ಲಿ. ಸೊ ಹಾಗಾಗಿ ಕಾಫಿ ಅವಾಯ್ಡ್ ಮಾಡಿದೆ ಅಷ್ಟೇ. ಗ್ರೇಟ್. ಗೊತ್ತಿಲ್ಲ ನಿಜವಾಗ್ಲೂ. ಏನ್ ನಿಮ್ಮ ಫುಡ್ ಡಯಟ್ ಮಾರ್ನಿಂಗ್ ಟು ಈವ್ನಿಂಗ್ ಮೇಘಾ? ಅಂದ್ರೆ ಎಲ್ಲಾನು ತಿಂತೀನಿ. ಒನ್ ಟೈಮ್ಗೆ ನಾನು ಎಲ್ಲ ತಿನ್ಬಿಡಲ್ಲ. ನಾನು ಮೀಲ್ಸ್ನ ಸಪ್ರೇಟ್ ಮಾಡ್ಕೋತೀನಿ. ದಿನಕ್ಕೆ ಒಂದು 8 ರಿಂದ 7 ಮೀಲ್ ತಿಂತೀನಿ. ಅಂದ್ರೆ ನಾನು ತಿಂಡಿ ಪೋತಿ ಯಾವಾಗೂ ತಿಂತಾನೆ ಇರ್ತೀನಿ, ಅವ್ರಿಗೂ ತಿಂತಾ ಇರ್ತೀನಿ. ಸೊ ಈಗ 3 ಮೀಲ್ ಇರುತ್ತೆ ಅಲ್ಲ, 3 ಮೀಲ್ಗೆ ಜಾಸ್ತಿ ತಿನ್ನೋ ಬದಲು ಸೊ ನಾನೊಂದು 7 ಮೀಲು 8 ಮೀಲ್ ಮಾಡ್ಕೊಳ್ತೀನಿ. ಸೊ ಅದನ್ನ ಅವಾಗ ತಿಂತಾ ಇರ್ತೀನಿ. ಸೊ ನನಗೆ ನಮ್ಮ ಸೆಟ್ಟಲ್ಲೆಲ್ಲ ರೇಗಿಸ್ತಾ ಇರ್ತಾರೆ, ಡಯಟ್ ಅನ್ಕೊಂಡು ಯಾವಾಗೂ ಮೇಯ್ತಾನೆ ಇರ್ತಾರೆ ಅಂತ. ಬಟ್ ಎಲ್ಲಿ ದಪ್ಪ ಆಗಂಗೆ ಕಾಣಲ್ಲ ಮೇಘಾ. ನಾನು ಎಕ್ಸಸೈಸ್ ಮಾಡ್ತೀನಿ. ವೆರಿ ಗುಡ್ ಮೇಘಾ. ಆ್ಯಂಡ್ ಅಗೇನ್ ನ್ಯೂ ಇಯರ್ ರೆಸಲ್ಯೂಷನ್ ಕೂಡ ತುಂಬ ಚೆನ್ನಾಗಿರೋದನ್ನ ಇಟ್ಕೊಂಡಿದ್ದೀರಾ ಈ ವರ್ಷ. ಸೊ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.